स्वागत है। मैं आपके साथ फरहान नाज। बीजापुर शहर के सहारा बैंक के कस्टमरों ने जिलाधिकारी दफ्तर में जिलाधिकारी को मनवी पत्र देकर सहारा बैंक से हो रही समस्या को जल्द से जल्द हल करने की मांग की। इसी के चलते हमारे माध्यम से मुबारक कुर्बू ने बात की। ಸಂಘ ಸಂಸ್ಥೆಗಳ ವಿರುದ್ಧ ಮಾನ್ಯ ಇವರಿಗೆ ಕಳಿಸ್ಲಿಕ್ಕೆ ಇದರೊಳಗೆ ಜಿಲ್ಲಾಧಿಕಾರಿ ಅವ್ರದ್ದು ಭ್ರಷ್ಟಾಚಾರ अस्सलाम वालेकुम, नमस्कार। मैं अब्दुल हमीद दिनामदार RTI एक्टिविस्ट। आज हमें ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ದೂರನ್ನು ಮನವಿ ಕೊಡಲಿಕ್ಕೆ ಬಂದಿದ್ವಿ। ಇತ್ತೀಚೆಗೆ ಅಂತ ಸುಮಾರು 1 ವರ್ಷಗಳಲ್ಲಿ ಹಿಂದಿಂದ ಸಹಾರಾ ಬ್ಯಾಂಕ್, ಸಿಕ್ಯಾಬ್ ಸಂಸ್ಥೆ ಈ ಥರ ಸಂಘ ಅಂದರೆ ನೋಂದಣಿ ಅಧಿಕಾರಿಗಳ ಆಲಸ್ಯತನ ಮತ್ತು ಅವ್ರದ್ದು ಏನಂತ ಹೇಳ್ತಾರೆ ನಿರ್ಲಕ್ಷ್ಯತನ ತೋರಿಸ್ತಾ ಇದೆ ಅಂಥೇಳಿ ಹಲವಾರು ಸಲ ಹಿಂದಿನ ಸರ್ಕಾರಕ್ಕೂ ಗಮನಕ್ಕೆ ತಂದರೂ ಯಾವುದೇ ಕ್ರಮವನ್ನು ಕೈಗೊಂಡಿರೋದಿಲ್ಲ। ಇಂದು ಹೊಸ ಸರ್ಕಾರದ ಬಂದಿದೆ ಅಂಥೇಳಿ ನಾವು ಪುನಃ ಇವ್ರಿಗೂ ಈ ಹಿಂದೆ ಆದಂಥ ಭ್ರಷ್ಟಾಚಾರದ ಬಗ್ಗೆ ಇವ್ರ ಗಮನಕ್ಕೆ ತರ್ತಾ ಇದ್ದೀವಿ। ಇತ್ತೀಚೆಗೆ ಸುಮಾರು 1 ವರ್ಷಗಳ ಹಿಂದಿಂದ ವಿಜಯಪುರ ನಗರದಲ್ಲಿ ಸಿಕ್ಯಾಬ್ ಸಂಸ್ಥೆದ 500 ಕೋಟಿ ಹಗರಣದ ಬಗ್ಗೆ, ಅದೇ ಥರನಾಗಿ ಸಹಾರಾ ಬ್ಯಾಂಕಿನ ಹಗರಣ, ಅದೇ ಥರನಾಗಿ ಆದಿಲ್ ಬ್ಯಾಂಕ್ ಹಗರಣ, ಅದೇ ಥರನಾಗಿ ಡೆಕ್ಕನ್ ಬ್ಯಾಂಕ್, ಇವು ಎಲ್ಲ ಈ ನಮ್ಮ ಗಮನಕ್ಕೆ ಬಂದಂಥ ಇಂಥವು ಸಾರ್ವಜನಿಕ ಗಮನಕ್ಕೆ ಬರಲಾರ್ದಂಥ ಎಷ್ಟು ವಿಷಯಗಳದಾವ ಅನ್ನೋದು ಗೊತ್ತಿಲ್ಲ। ಇದಕ್ಕೆ ನೇರವಾಗಿ ನಮ್ಮದು ಆರೋಪ ಅಂಥೇಳಿದರೆ ನೋಂದಣಿ ಅಧಿಕಾರಿ, ಉಪ ನೋಂದಣಿ ಅಧಿಕಾರಿಗಳು ಹಾಗೂ ಸಹಾಯಕ ನೋಂದಣಿ ಅಧಿಕಾರಿಗಳು, ಸಂಘ ಸಂಸ್ಥೆಗಳ ಈ ಅಧಿಕಾರಿಗಳ ವಿರುದ್ಧ ಇವ್ರಿಗೆ ರಕ್ಷಣೆ ಕೊಡುತ್ತಿರುವ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ನೇರವಾಗಿ ಭ್ರಷ್ಟಾಚಾರದ ಆರೋಪವನ್ನು ಮಾಡ್ತಾಯಿದ್ದೀವಿ। ಏಕಂತೇಳಿದರೆ ಸುಮಾರು ಹಲವಾರು ಸಲ ಇವರಿಗೆ ಒಂದು ಮನವಿ ತಂದು ಈ ವಿಷಯ ಗಮನಕ್ಕೆ ತಂದಿವಿ। ಈ ಎಲ್ಲ ಠೇವಣಿದಾರರು ಅವ್ರ ಕಚೇರಿಗೆ ಹೋಗಿ ಠೇವಣಿದ ಬಗ್ಗೆ ಮಾತಾಡಿದ್ರಂತ ಇವ್ರಿಗೆ ಸಹಕರಿಸ್ತಾ ಇರಲ್ಲ। ಈ ಸಹಾರಾ ಬ್ಯಾಂಕಿನ ಠೇವಣಿದಾರರು ಯಾವುದೇ ಪತ್ರ ಮುಖಾಂತರ ಬ್ಯಾಂಕಿಗೆ ಹೋದ್ರೆ ಆ ಸ್ಪಾಟ್ ಮೇಲೆ ಬ್ಯಾಂಕ್ ಇಲ್ಲ, ಎರಡನೇ ಥರದ್ದು ಪತ್ರ ಏನಾರು ಬರೆದ್ರೆ ಯಾರೂ ಸ್ವೀಕರಿಸ್ತಾ ಇಲ್ಲ। ಅದೇ ಥರನಾಗಿ ಮೌಖಿಕವಾಗಿ ಬಂದು ಇಲ್ಲಿ ಇವ್ರಿಗೆ ಕೇಳಿದ್ರೆ, ಸಹಾಯಕ ನೋಂದಣಿ ಅಧಿಕಾರಿಗೆ ಕೇಳಿದ್ರು ಅಂತ ಹೇಳಿದ್ರೆ ಅವ್ರು ಏನಂತಾರೆ, ಇಲ್ಲಿ ಅವ್ರದ್ದು ಅಡ್ರೆಸ್ ಎಲ್ಲೈತಿ ಅಂತ। ಎಷ್ಟು ನಾಲಾಯಕ ಮತ್ತು ಅಯೋಗ್ಯ ಇದ್ದಾರೆ ಅನ್ನೋದು ಇವರು ನೋಡ್ರಿ। ಒಂದು ನೋಂದಣಿ ಆದದ ಬ್ಯಾಂಕ್ ಅದ್ರಾಗ ಇವ್ರ ಹತ್ರ ಇಲ್ಲ ಅಂಥೇಳಿ ಇವರು ತೊಗೊಂಬ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಪಾಪ ಅವ್ರಿಗೆ ಯಾವುದೂ ಲಾ ಗೊತ್ತಿಲ್ಲ ಅಂತೇಳಿದ್ರೆ ಇವ್ರಿಗೆ ಇವತ್ತು ಮಾಧ್ಯಮದ ಮುಖಾಂತರ ಜಿಲ್ಲಾಧಿಕಾರಿ ಯಾರ್ಯಾರು ನೋಡಿರಿ ಇವ್ರು ಇದ್ರ ಬಗ್ಗೆ ಅವ್ರಿಗೆ ಕೇಳಬೇಕು, ಯಾವ ಥರ ಇವರು ನಿರ್ಲಕ್ಷ್ಯತನ ಕುರುಡು ಮೂಕರಾಗಿ ಕೂತಾರ ಅನ್ನೋದು। ಅದಕ್ಕೆ ಇದನ್ನು ಮುಂದೆ ಬರೋ ದಿನಗಳಲ್ಲಿ ಇದ್ರ ಬಗ್ಗೆ ಸಹಾಯಕ ನೋಂದಣಿ ಅಧಿಕಾರಿಗಳು AR ಅವರು ಇದ್ರ ಬಗ್ಗೆ ಯಾವುದೇ ಥರದ ಈ ಠೇವಣಿದಾರರಿಗೆ ಒಂದು ಪರಿಹಾರ ಕೊಡಲಿಲ್ಲ ಅಂತೇಳಿದ್ರೆ ನಾವು ಬ್ಯಾಂಕಿಗೆ ಹೋಗಿ ಕುಂದ್ರೋದಿಲ್ಲ। ನೀವು ಯಾಕೆ ಅಂತೇಳಿದ್ರೆ ಸಮಾಜದೊಳಗೆ ದರೋಡೆ ಮಾಡಲಿಕ್ಕೆ ನೀವು ಅದಕ್ಕೆ ಅವ್ರಿಗೆ ನೋಂದಣಿ ಮಾಡಿಕೊಟ್ಟಿದ್ದೀರಿ। ಮತ್ತು 1960ರ ಕಾಯ್ದೆ ಪ್ರಕಾರ ಏನು ಮಾಡಿತ್ತು, ಈ ಜನರದ ಯಾವುದೇ ಥರದ ಸಮಾಜದೊಳಗೆ ದಿವಾಳಿ ಎದ್ದಬಾರ್ದು ಅಂಥೇಳಿ ಇವ್ರ ಮೇಲೆ ಒಂದು ಸಂಘ ಸಂಸ್ಥೆಗಳ ಕಾನೂನು ಪ್ರಕಾರ ಇವರು ಮಾಡಿ ಒಂದು ನಿಯಮ ಕೆಲವು ಮಾಡಿದ್ರು। ಇವೆಲ್ಲ ಇವರು ತೂರಿಟ್ಟು ಯಾಕಂತ ಹೇಳಿದರೆ ನಮ್ಮ ಜಿಲ್ಲಾಧಿಕಾರಿ, ಉಪ ನೋಂದಣಿ ಅಧಿಕಾರಿ, ಸಹಾಯಕ ನೋಂದಣಿ ಇವರೆಲ್ಲ ಭ್ರಷ್ಟಾಚಾರದೊಳಗೆ ತೊಳಗಿದ್ದಾರೆ ಅಂಥೇಳಿ ನಮ್ಮದು ನೇರವಾಗಿ ಆರೋಪ ಐತಿ। ಯಾಕಂತ ಹೇಳಿದ್ರೆ ಇಷ್ಟು ದಾಖಲೆ ಇದಾವಲ್ಲ। ಯಾಕಂತೇಳಿದರೆ ನಾವು ಒಂದು 821 ಕೇಸ್ರೊಳಗೆ ನಾವು ನ್ಯಾಯಾಲಯದಿಂದ ಇದನ್ನು ಮಾಡ್ಕೊಂಬಂದಿರ್ತೀವಿ ಆದೇಶ ಏನಂಥೇಳಿ, ಸಿಕ್ಯಾಬ್ ಸಂಸ್ಥೆದವ್ರದ್ದು ನೋಂದಣಿ ಆಗಬಾರ್ದು ಅಂಥೇಳಿ, ಸಿಕ್ಯಾಬ್ ಸಂಸ್ಥೆದವ್ರದ್ದು ನೋಂದಣಿ ಆಗಬಾರ್ದು ಅಂತ ಹೇಳಿದ್ರೆ ನೋಂದಣಿ ಅಧಿಕಾರಿಯವರು ಜಿಲ್ಲಾಧಿಕಾರಿಗಳಿಗೆ ಪಾರ್ಟಿ ಮಾಡಿ ತಾವು ಸ್ವತಃ ಕೋರ್ಟ್ಗೆ ಹೋಗ್ತಾರೆ। ಅದೇ ಥರನಾಗಿ ನಾವು ಮಾಹಿತಿ ಹಾಕೋದ್ರೊಳಗೆ ಕೇಳಿದ್ದೈತಿ, ಯಾವುದೇ ಅಧಿಕಾರಿ ಒಂದು ಏನಾರು ಇದು ಮಾಡಬೇಕಾಯ್ತು ಅಂತೇಳಿದ್ರೆ ಅದಕ್ಕೇನಾಗಬೇಕಾಗ್ತದೆ, ಅವರು ಕೋರ್ಟಿಗೆ ಹೋಗಬೇಕಾಗ್ತದೆ। ಕೋರ್ಟಿಗೆ ಹೋಗಬೇಕಾದ್ರೆ ಮೇಲಿನ ಅಧಿಕಾರದ ಪರವಾನಗಿ, ಇವರು ಯಾರ್ದು ಗೊತ್ತಿರೋದಿಲ್ಲ ಕಾನೂನು ಅಂಥೇಳಿ ಪರವಾನಗಿ ತೊಗೊಳ್ಳಾರ್ದೆ ಕೋರ್ಟ್ಲಿಂದ ಮಾಡ್ಕೊಂಬಂದಾರ ಇವ್ರದ್ದು ಎಂಟ್ರಿ ಮಾಡ್ರಿ ಅಂಥೇಳಿ। ಅಲ್ಲೇ ಎಂಟ್ರಿ ಮಾಡಲ್ಲಿ ಯಾವ ಥರ ಮಾಡ್ತಾರೆ ಅಂತ ಹೇಳಿದ್ರೆ ಇವರು
ಅಲ್ಲಿ ನೌಕರಿ ಮಾಡೋರವರು ಶಿಫಾರಿಶ್ ಮಾಡ್ತಾರೆ, ಇವ್ರಿಗೆ ಅಧ್ಯಕ್ಷರು ಮಾಡಿರಿ, ಇವ್ರಿಗೆ ಉಪಾಧ್ಯಕ್ಷ ಮಾಡಿರಿ ಅಂಥೇಳಿ. ಯಾವ ಥರ ಕೊಟ್ಟು ಮಂಡಳಿ ನಿರ್ಮಾಣ ಮಾಡಿದ್ದಾರೆ ಅದಕ್ಕೆ ನೇರವಾಗಿ ಕಾರಣ ನಮ್ಮ ಉಪನೋಂದಣಿ ಅಧಿಕಾರಿಗಳು. ಆಮೇಲೆ ಚೀಫ್ ಸೆಕ್ರೆಟ್ರಿ ಅವರು ಇವ್ರಿಗೆ ಇದನ್ನು ಬರೆದಿದ್ದೈತಿ, ಅವನು ನಮ್ಮಂತೆ ಎಲ್ಲ. ನಾನು ಯಾವುದೇ ದಾಖಲಾತಿ ಇರಲಾರ್ದೆ ಇವ್ರ ಮೇಲೆ ನೇರವಾಗಿ ಆರೋಪ ಮಾಡ್ತಾ ಇಲ್ಲ. ನಮ್ಗೆ ಕರೀರಿ, ನಾವು ನಿಮ್ಗೆ ಇದನ್ನು ಮಾಡಿ ತೋರಿಸ್ತೀವಿ. ನಾವೇನಂತ ಹೇಳ್ತಾ ಇದ್ದೀವಿ, ನಿಮ್ಮ ಮೇಲಿನ ಅಧಿಕಾರಿಗಳು ಮಾಡಿದಂಥ ಆದೇಶವನ್ನು ಪಾಲನೆ ಮಾಡಿರಿ ಮತ್ತು ನಿಮ್ಗೆ ಇಲ್ಲಿ ಕುಂದಿರಿಸಿದಂಥ ನಿಮ್ಮ ಸೇವೆಗಳನ್ನು ಜನರಿಗೆ ಕೊಡ್ರಿ. ನಾವು ಹೆಚ್ಚಿಗೆ ಏನೂ ಕೇಳ್ತಾ ಇಲ್ಲ. ನಿಮ್ಮ ಸೇವೆ ಏನು ಸರಿಯಾಗಿ ಮಾಡು ಅಂತ ಹೇಳ್ತೀವಿ, ಇದನ್ನು ಮಾಡು ಅಂತ ಹೇಳ್ತೀವಿ. ಇವ್ರು ಏನು ಮಾಡ್ಯಾರ, ಎಲ್ಲ ತೂರಿಟ್ಟು ಕಳ್ಳರಿಗೆ ಸಂರಕ್ಷಣೆ ಕೊಡ್ಕೋತ ಬಂದಾರ. ಆದಿಲ್ ಅಮಾನತ್ ಬ್ಯಾಂಕ್ ಒಳಗೆ ಯಾರಿಗೆ ಅರೆಸ್ಟ್ ಮಾಡೋದಿತ್ತು ಮಾಡಿಲ್ಲ. ಅದೇ ಥರನಾಗಿ ಸಹಾರಾ ಬ್ಯಾಂಕ್ ಒಳಗಿಂದು ಇವ್ರಿಗೂ ಮಾಡಿಲ್ಲ. ಅಂದ್ರೆ ಅವ್ರು ಕಳ್ಳರು, ಅವರು ರಾಜಾರೋಷವಾಗಿ ಮೆರೀತಾರೆ ಅವರು. ಯಾಕೆ ಅಂತೇಳಿದ್ರೆ ಇಂಥ ಭ್ರಷ್ಟ ಅಧಿಕಾರಿ ಇರೋದ್ರಿಂದ ನಾವು ಅವ್ರ ಮೇಲೆ ನಮ್ಮದು ನೇರವಾಗಿ ಆರೋಪ ಐತಿ. ತನಿಖೆ ಆಗಲಿ. ನಾವು ಸುಳ್ಳು ಹೇಳಿತ್ತು ಅಂತ ಹೇಳಿದ್ರೆ ನಮ್ಮ ಮೇಲೆ ಮಾನಹಾನಿ ಕೇಸ್ ಆಗಿ. ನನ್ನ ಹೆಸರು ಅಬ್ದುಲ್ ಹಮೀದ್ ಇನಾಮದಾರ್, RTI कार्यकर्ता। मैं सहारा बैंक का अकाउंट होल्डर हूँ। हमारे अम्मी मुमताज़ कुर्बू, फ़कीर साहब कुर्बू, महबूब बी कुर्बू, नूरजान वंटी, अमीनुद्दीन कुर्बू, हमारे सब हमें 3 साल से सहारा बैंक में फिर रहे। सहारा बैंक अभी तो 2 साल से बंद है। वो हमें आको यार ऑफिस में और ऐसे DC ऑफिस में आको मनवी दिए। अब DC ऑफिस में ये तीसरी बार मनवी देते। सो इससे पहला भी मैं 2 बार मनवी देते, आज ये तीसरी बार मनवी दिए मैं DC ऑफिस में आको। सहारा बैंक में हमें भी AR ऑफिस में अर्जी दाखिल करें और वहाँ कोर्ट केस भी करें उनके ऊपर, सहारा बैंक के ऊपर। अब वो AR डिपार्टमेंट वाले क्या बोलने लगे हैं, पहला इससे पहला एक साहब आते कुम्हार साहब आते, उसी पहला भी एक साहब आते। वो जो पहले जो चेयरमैन आते वो चेयरमैन उन्होंने रिज़ाइन दे गए थे, दूसरे चेयरमैन को लागू रखी उन्होंने सहारा बैंक में। अब वो दूसरे चेयरमैन साहब उन्होंने क्या कहते हैं, ये पहले वाले करें, हमारी जिम्मेदारी नहीं कर, बोलते हैं पैसा हमारा। उसके बाद में हमें उनको कोर्ट केस करने के बाद में AR ऑफिस वाले अर्जी देते हैं को बोले बैंक वाले हमारी अर्जी नहीं ले रही को बोलते हैं। हमारे फ़िक्स डिपॉजिट हमारे पैसे के बारे में हमें उनको बताया तो उन्होंने क्या भी केयरलेस नहीं कर रहे हैं। अभी हमें तीसरी बार ये DC ऑफिस में अर्जी दे मनवी आगू दिए। AR अभी डिपार्टमेंट क्या भी केयर नहीं कर रहे हैं, क्या नहीं कर रहे हैं। हमने उन्होंने 3 साल से हमें AR डिपार्टमेंट में और सहारा बैंक में फिरने लगे हमें, हमारे पैसे अभी तक नहीं आए। कुल कितने मेंबर्स हैं सहारा बैंक के जो इनके पैसे देना है बैंक? ऐसे तो बहुत सारे मेंबर्स हैं, कम से कम 250-300 मेंबर्स हैं, सबके पैसे देने का है। वो उन्हें सिर्फ बैंक वाले फिरा रहे हैं सब जना को। क्या बोलते हैं आपको पूछने के बाद में बैंक चालू है। AR डिपार्टमेंट में जाकर हम पूछे तो बैंक चालू है करके बोलते हैं, लेकिन बैंक बंद है। और ऐसो हमें उनको केस करिए, हमारी केस मंगल के रोज़ वहाँ सुनवाई होती, वो वहाँ जाने के बाद में उन्होंने क्या बोलते हैं, बैंक वाले अर्जी नहीं लिंक कर बोलते हैं, जबकि बैंक इनके अंडर में चलती है। अर्जी कैसा क्या नहीं ले उन्होंने, तो ये बैंक वाले AR डिपार्टमेंट चला रहे हैं क्या, AR डिपार्टमेंट वाले बैंक को चला रहे हैं? उनको समझाना तो AR डिपार्टमेंट वाले क्या भी नहीं कर रहे हैं। इसलिए हमें DC ऑफिस को AR ऑफिस DR ऑफिस के बारे में मनवी भी दें, उनको बुला को कार्रवाई करो कर बोल को। तो अभी DC साहब क्या बोले आपको? DC साहब क्या बोल रहे हैं, हमें उनको बुला को ये 3rd बार हमें कार्रवाई करते हैं। इसके बाद है सो हमें धरना भी बैठ रहते हैं। उन्होंने क्या बोले, इसके बाद तुमने क्या भी उन्होंने बोलेगा तो तुम्हें धरना बोल को क्या है, आगे कार्रवाई करोगे देकर को बोले। अभी कुल आपके पैसे कितने हैं बैंक में हटके जो डिपॉजिट हो गए थे आप? टोटल 10.5 लाख रुपए होते हैं वो। ये कितने लोगों के हैं पैसे? ये 5-6 जन के। आपकी फैमिली के? हाँ, हमारे फैमिली के, मेरी फैमिली के। तो आप ये पिकनिक जमाए थे या डिपॉजिट किए थे पैसे? डिपॉजिट रखे थे और पिकनिक जमा करे थे, दोनों भी। तो आप पूछने के बाद में क्या बोले बैंक वाले क्या बोलते हैं, हमारे पास पैसा नहीं है, हमें इंक्वायरी कर रहे हैं, इंक्वायरी रिकवरी होने के बाद में तुम्हारा पैसा हम ना दे दूँगा बोलते हैं। ये कितने साल से चल रहा है अभी? 3 साल से चल रहा था कोई। तो कोई अभी आपको 1 रुपया भी नहीं? 3 साल से अभी तक 1 रुपया भी नहीं दे। बैंक तो वहाँ बंद रखी उन्होंने। AR ऑफिस वाले क्या कहते हैं, बैंक चालू है कहते हैं। हमें अभी केस करी उनके ऊपर, लेकिन केस क्या भी सुनवाई नहीं कर रहे हैं, उन्होंने कार्रवाई क्या भी नहीं कर रहे हैं उसके बारे में। AR ऑफिस में हमें केस करें। ये आप कोर्ट को जाके केस किए हैं क्या? AR ऑफिस में कंप्लेंट? AR ऑफिस में कंप्लेंट करें। तो यार क्या बताएं आप? AR ऑफिस वाले क्या बोल रहे हैं, हमें उनको अर्जी देते हैं, नोटिस देते हैं,
वो नोटिस दे बाद में हमें तुम्हारा पैसा है सो कोर्ट से दिला के देते हैं बोलते हैं ना, लेकिन क्या भी कार्रवाई नहीं करे उन्हें यार ऑफिस वाले भी अभी तक। आपका नाम? मुबारक कुर्बू।